ಬಿಗ್ ಬಾಸ್ ಮುಗಿದು 3 ದಿನ ಆಗ್ತಾ ಇದ್ರೂ ಕೂಡ ಬಿಗ್ ಬಾಸ್ನ ಕ್ರೇಜ್ ಮಾತ್ರ ಕಡಿಮೆ ಆಗ್ತಾನೇ ಇಲ್ಲ. ಗಿಲ್ಲಿ ನಟ ಗೆದ್ದು ಟ್ರೋಫಿ ಎತ್ತಿ ಹಿಡಿದಿದ್ದಾರೆ. ಅವರ ಅಭಿಮಾನಿಗಳ ಸಂಭ್ರಮ ಅಂತೂ ಮುಗಿಲು ಮುಟ್ತಿದೆ. ಎಲ್ಲಿ ಹೋದರೂ ಕೂಡ ಗಿಲ್ಲಿ 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 ಅನ್ನೋದಂತಹ ಕೂಗೆ ಕೇಳಿ ಬರ್ತಾ ಇದೆ. ಆದರೆ ಇದರೆಲ್ಲದರ ಹೊರಗಡೆ ಒಂದು ಹೈ ಡ್ರಾಮನೇ ಶುರು ಆಗೋಗಿದೆ. ಗಿಲ್ಲಿದು ಗೆಲುವೇ ಅಲ್ಲ, ನನ್ನ ಸೋಲು ಸೋಲೇ ಅಲ್ಲ ಅಂಥೇಳಿ ಅಶ್ವಿನಿ ಗೌಡ ಅವರು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಗಿಲ್ಲಿ ಗೆದ್ದಂತಹ ದಿನ ಅಂದರೆ ಫಿನಾಲೆ ನಡೆದಂತಹ ದಿನ ನನಗೆ ತುಂಬಾ ಖುಷಿ ಆಗ್ತಿದೆ, ಯಾರು ವಿನ್ ಆದ್ರೂ ಕೂಡ ನಮಗೇನು ಇಲ್ಲ ಅಂತ ಹೇಳ್ತಾ ಇದ್ರು ಅಶ್ವಿನಿ ಗೌಡ ಅವರು. ಆದರೆ ಅದರ ನೆಕ್ಸ್ಟ್ ಡೇ ಮಾಧ್ಯಮಗಳ ಮುಂದೆ ಒಂದು ಸಂದರ್ಶನವನ್ನು ಕೊಡುವಂತಹ ಟೈಮಲ್ಲಿ ಬಡವರ ಮಕ್ಕಳು ಬೆಳಿಬೇಕು ನಿಜ, ಆದರೆ ಗಿಲ್ಲಿ ಬಡವರ ರೀತಿ ನಾಟಕ ಮಾಡಿ ಗೆದ್ದಿದ್ದಾನೆ, ಇದನ್ನು ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ವೋಟ್ಗಳ ಲೆಕ್ಕಾಚಾರವನ್ನು ಹೊರಗಡೆ ಇಟ್ಟರೆ ನಾನೇ ವಿನ್ನರ್ ಅಂತ ಹೇಳಿ ಒಂದು ಮತ್ತಷ್ಟು ಸ್ಟೇಟ್ಮೆಂಟ್ಸನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ ಅಶ್ವಿನಿ ಗೌಡ ಅವರು. ಒಂದು ಕಡೆ ಗಿಲ್ಲಿ ಕ್ರೇಜ್ ಮತ್ತು ಆತನಿಗೆ ಬಿದ್ದಿರುವಂತಹ ಮತಗಳ ಬಗ್ಗೆ ಯಾರಿಗೂ ಕೂಡ ಅನುಮಾನನೇ ಇಲ್ಲ. ಆದರೆ ಅಶ್ವಿನಿ ಗೌಡ ಮಾತ್ರ ಇದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧನೇ ಇಲ್ಲ. ನಾನು ಅದನ್ನು ಒಪ್ಕೊಳ್ಳೋದೇ ಇಲ್ಲ, ವೋಟನ್ನು ಕನ್ಸಿಡರ್ ಮಾಡೋದೇ ಇಲ್ಲ, ಅದನ್ನು ಸೈಡಿಗಿಟ್ಟರೆ ನಾನೇ ವಿನ್ನರ್ ಆಗಬೇಕು, ನಾನೇ ಈ ಬಿಗ್ ಬಾಸ್ನ ಗೆಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ. ಅಶ್ವಿನಿ ಅವರು ರನ್ನರ್ ಅಪ್ ಆಗ್ತಾರೆ ಅಂತ ಹೇಳಿ ತುಂಬ ಜನ ಅಂದ್ಕೊಂಡಿದ್ರು. ಆದರೆ ಸೆಕೆಂಡ್ ರನ್ನರ್ ಅಪ್ ಆಗೋದ್ರು. ಸೊ ಅಚ್ಚರಿ ಎನ್ನುವಂತೆ ರಕ್ಷಿತಾ ಅವರು 2ನೇ ಸ್ಥಾನಕ್ಕೆ ಏರ್ಬಿಟ್ಟು ಮೊದಲನೇ ರನ್ನರ್ ಅಪ್ ಆಗಿ 2ನೇ ಸ್ಥಾನಕ್ಕೆ ಏರಿದ್ದಾರೆ ರಕ್ಷಿತಾ ಅವರು. ಸೊ ಗಿಲ್ಲಿಯವರು ಅಂತಿಮವಾಗಿ ಬಿಗ್ ಬಾಸ್ನ ವಿನ್ನರ್ ಆದರು. ಇನ್ನು ನನ್ನ ಕೋಪವನ್ನು ಬಳಸ್ಕೊಂಡು ಬಿಗ್ ಬಾಸನ್ನು ಗೆದ್ದಿದ್ದಾರೆ ಗಿಲ್ಲಿ ಅಂತ ಹೇಳಿ ಅಶ್ವಿನಿ ಗೌಡ ಅವರು ಹೇಳ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಗೆ ಬಂದು 1 ವಾರದಲ್ಲಿ ಇಡೀ ಮನೆಯವರ ಬಗ್ಗೆ ಗಿಲ್ಲಿ ತಿಳ್ಕೊಂಡು ಸ್ಟ್ರಾಟಜಿ ಮಾಡಿದ್ದಾರೆ, ಎಲ್ಲನೂ ಕೂಡ ಗೇಮ್ ಪ್ಲ್ಯಾನ್ ಅಂತ ಹೇಳಿ ಮತ್ತೊಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ಹಿಂದಿನ 11 ಸೀಸನ್ಗಳಿಗೆ ಇಲ್ಲದಂತಹ ಕ್ರೇಜ್ ಈ ಸೀಸನ್ಗೆ ಇತ್ತು, ಇದನ್ನು ಸ್ವತಃ ಸುದೀಪ್ ಅವರೇ ಹೇಳಿದರು. ಅದಕ್ಕೆ ತಕ್ಕಂತೆ ದಾಖಲೆ ಮಟ್ಟದಲ್ಲಿ ಜನರು ವೋಟ್ ಕೂಡ ಮಾಡಿ ತಮ್ಮ ನೆಚ್ಚಿನ ಸ್ಪರ್ಧಿಗಳನ್ನ ಗೆಲ್ಲಿಸುವಂತಹ ಪ್ರಯತ್ನ ಕೂಡ ಮಾಡಿದರು. 1 ದಿನಕ್ಕೂ ಮುನ್ನ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ಗೆ 37 ಕೋಟಿಗೂ ಅಧಿಕ ಮತಗಳು ಬಂದಿದೆ ಅಂತ ಹೇಳಿ ಸುದೀಪ್ ಅವರು ಹೇಳಿದರು. ಆದರೆ ಗಿಲ್ಲಿಗೆ ಅಷ್ಟು ವೋಟ್ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಆ ವೋಟನ್ನು ಲೆಕ್ಕ ಹೊರಗಡೆ ಇಟ್ಟರೆ ನಾನೇ ವಿನ್ನರ್ ಅಂತ ಹೇಳಿ ಅಶ್ವಿನಿ ಅವರು ಒಂದು ಸ್ಟೇಟ್ಮೆಂಟ್ನ ಕೊಡ್ತಾ ಇದ್ದಾರೆ, ಒಂದು ಅಚ್ಚರಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇನ್ನು ನನಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಅವರಿಗೆ ಬಂದಿರುವ ವೋಟ್ಗಳಿಗೂ ನನಗೆ ಬಂದಿರುವಂತಹ ವೋಟ್ಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ವೋಟ್ ಲೆಕ್ಕ ಹೊರಗಿಟ್ರೆ ನಾನೇ ವಿನ್ನರ್. ಇದು ಕಾಮಿಡಿ ಶೋ ಅಲ್ಲ, ಇದು ವ್ಯಕ್ತಿತ್ವದ ಆಟ. ಆದರೆ ಇಲ್ಲಿ ಯಾವ ಮಾನದಂಡದ ಮೇಲೆ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಡೀ ಮನೆಗೆ ನಾನು ನನ್ನನ್ನು ಅರ್ಪಿಸ್ಕೊಂಡಿದ್ದೆ, ದೈಹಿಕವಾಗಿ ಮಾನಸಿಕವಾಗಿ ನಾನು ಗಾಯಗೊಂಡಿದ್ದೀನಿ. ಇಲ್ಲಿವರೆಗೂ ಕೂಡ ಬಿಗ್ ಬಾಸಿಗೆ ನನ್ನಂಥ ಪ್ರಬಲ ಸ್ಪರ್ಧಿನೇ ಬಂದೇ ಇಲ್ಲ. ಆ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತ ಕೂಡ ಅಶ್ವಿನಿ ಗೌಡ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇನ್ನು ನಟಿ ಶ್ರುತಿಯವರ ಬಳಿಕ ಬಿಗ್ ಬಾಸ್ ಕನ್ನಡದಲ್ಲಿ ಮಹಿಳಾ ಸ್ಪರ್ಧಿ ಟ್ರೋಫಿಯನ್ನು ಗೆದ್ದೇ ಇಲ್ಲ. ಈ ಬಾರಿ ಮಹಿಳಾ ಸ್ಪರ್ಧಿ ಗೆಲ್ಲಬಹುದು ಅಂತೇಳಿ ತುಂಬ ಜನ ಭಾವಿಸಿದ್ರು. ಇದೇ ವಿಚಾರ ಪ್ರಸ್ತಾಪಿಸಿರುವಂತಹ ಅಶ್ವಿನಿ ಅವರು ಈ ಸಲ ಸುದೀಪ್ ಸರ್ ಹೆಣ್ಣು ಮಕ್ಕಳ ಕೈಯನ್ನು ಮೇಲೆತ್ತಾರೆ, ಅವರನ್ನು ವಿನ್ನರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ, ಆದರೆ ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಬಿಗ್ ಬಾಸ್ ಮತ್ತು ಸುದೀಪ್ ಅವ್ರ ಮೇಲೂ ಕೂಡ ಬೇಸರವನ್ನು ಹೊರಹಾಕಿದ್ದಾರೆ ಅಶ್ವಿನಿ ಗೌಡ ಅವರು. ಇನ್ನು ಅಶ್ವಿನಿ ಗೌಡ ಅವರಿಗೆ ಕನ್ನಡ ಸರಿಯಾಗಿ ಬರೋದೇ ಇಲ್ಲ, ಎಂತಹ ಕನ್ನಡ ಹೋರಾಟಗಾರ್ತಿ ಅಂತ ಹೇಳಿ ತುಂಬ ಜನ ಅವರನ್ನು ಟ್ರೋಲ್ ಕೂಡ ಮಾಡಿದರು. ಈ ಬಗ್ಗೆ ಕೂಡ ಅಶ್ವಿನಿ ಅವರು ಹೇಳಿದ್ದು, ನಾನು ಓದಿರೋದು ಇಂಗ್ಲೀಷ್ ಮೀಡಿಯಮಲ್ಲಿ, ಸೊ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ನಾನು ಕಲ್ತಿರೋದು. ಆದರೆ ನಾನು ಇವತ್ತು ಕನ್ನಡ ಪರ ಹೋರಾಟಗಾರ್ತಿ, ನಾನು ಚೆನ್ನಾಗಿ ಕನ್ನಡ ಓದ್ತೀನಿ, ಬರೀಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ನಾನು ಓದಿದ್ದೆಲ್ಲ ಇಂಗ್ಲೀಷ್ ಮೀಡಿಯಂ, ಅದಕ್ಕೋಸ್ಕರ ನಾನು ಛಲಗಾತಿ ಅಶ್ವಿನಿ ಅಂತ ಹೇಳಿ ಬರ್ಕೊಂಡಿದ್ದು, ಹಾಗಾಗಿ ಅದು ಸ್ವಲ್ಪ ತಪ್ಪಾಯಿತು ಅಷ್ಟೇ ಅಂತ ಹೇಳಿ ಅಶ್ವಿನಿ ಗೌಡ ಅವರು ಹೇಳಿದ್ದಾರೆ. ಆದರೆ ಇಲ್ಲಿ ಒಂದು ವಿಚಾರವನ್ನು ಗೊತ್ತಾಗ್ತಾ ಇಲ್ಲ, ಬಿಗ್ ಬಾಸ್ ಶೋ ಎಲ್ಲ ಮುಗಿದ ಮೇಲೂ ಕೂಡ ಅಶ್ವಿನಿ ಗೌಡ ಅವರು ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿಯಾಗಿದೆ ಅಂತ. ಗಿಲ್ಲಿ ಕ್ರೇಜ್ ನೋಡಿ, ಗಿಲ್ಲಿ ವಿನ್ ಆಗಿದ್ದು ನೋಡಿ, ಗಿಲ್ಲಿ ಗೆಲ್ಲೇಬಾರ್ದಾಗಿತ್ತು, ಆತ ಬಡವನ ಮಗ ಏನಲ್ಲ, ಬಡವ ಏನಲ್ಲ ಅಂತ ಅಲ್ಲಿ ಒಂಥರ ಸ್ಟೇಟ್ಮೆಂಟ್ನ ಕೊಡ್ತಾರೆ. ಇನ್ನೊಂದು ಕಡೆ ಒಬ್ಬರ ವ್ಯಕ್ತಿತ್ವವನ್ನು ಕೆಳಗಡೆ ಹಾಕಿ ಮಾತಾಡ್ತಾರೆ. ಕಾಮಿಡಿ ಮಾಡಿದ ತಕ್ಷಣವೇ ಇದು ವಿನ್ ಆಗೋದಕ್ಕೆ ಇದು ಕಾಮಿಡಿ ಶೋ ಅಲ್ಲ ಅಂಥೇಳಿ ಬಿಗ್ ಬಾಸ್ ಬಗ್ಗೆ ಕೂಡ ಮಾತಾಡ್ತಾರೆ. ಇನ್ನೊಂದು ಕಡೆ ಸುದೀಪ್ ಅವರು ಈ ಬಾರಿ ಹೆಣ್ಮಕ್ಳನ್ನ ವಿನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ, ಆದರೆ ಸುದೀಪ್ ಅವರು ಹೆಣ್ಮಕ್ಳನ್ನ ಈ ಥರ ನಡೆಸ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಈ ಸಲ ಕೂಡ ಯಾವುದೇ ಹೆಣ್ಮಕ್ಳು ವಿನ್ ಆಗಿಲ್ಲ ಅಂಥೇಳಿ ಸುದೀಪ್ ಅವ್ರ ಬಗ್ಗೆ ಕೂಡ ಬೇಸರವನ್ನು ಹೊರಹಾಕ್ತಾರೆ. ಹಾಗಾದರೆ ನಿಜವಾಗ್ಲೂ ಅಶ್ವಿನಿ ಗೌಡ ಅವರಿಗೆ ಏನಾಗಿದೆ, ತಾವು ಸೋತಿದ್ದೀವಿ ಅಥವಾ 2ನೇ ರನ್ನರ್ ಅಪ್ ಆಗಿದ್ದೀನಿ ಅನ್ನೋಂತಹ ಒಂದು ಫ್ರಸ್ಟ್ರೇಷನಲ್ಲಿ ಮಾತಾಡ್ತಾ ಇದ್ದಾರಾ, ಇಲ್ಲ ತಮಗೆ ಏನೇನು ಬೇಜಾರಿತ್ತಲ್ಲ, ಮನೆ ಒಳಗಡೆ ಏನೇನಾಗಿತ್ತು, ಏನೆಲ್ಲ ಬೇಜಾರಿತ್ತು ಅದನ್ನೆಲ್ಲ ಹೊರಗಡೆ ಬಂದು ಈಗೆಲ್ಲನೂ ಕೂಡ ಬ್ಲಾಸ್ಟನ್ನು ಮಾಡ್ತಾ ಇದ್ದಾರಾ, ಹೇಳ್ತಾ ಇದ್ದಾರಾ,
ಯಾವುದು ಕೂಡ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಅಶ್ವಿನಿ ಗೌಡ ಅವರ ಸ್ಟೇಟ್ಮೆಂಟನ್ನು ನೋಡಿದಂತಹ ನೆಟ್ಟಿಗರು ಅಶ್ವಿನಿ ಗೌಡ ಅವರಿಗೆ ಆ್ಯಕ್ಚುಲಾಗಿ ಏನಾಗಿದೆ ಅನ್ನೋಂಥ ಕ್ವಶನ್ ಮಾರ್ಕ್ನ ಹಾಕಿ ತುಂಬಾ ಟ್ರೋಲ್ ಮಾಡ್ತಾ ಇದ್ದಾರೆ. ಒಂದು ಸಲ ವಿನ್ ಆದಾಗ ಒಂದು ಥರ ಮಾತಾಡ್ತಾರೆ, ಹೊರಗಡೆ ಬೇರೆ ನೆಕ್ಸ್ಟ್ ಡೇ ಹೊರಗಡೆ ಬಂದಾಗ ಬೇರೆ ಥರನೇ ಮಾತಾಡ್ತಾರೆ. ಇದೆಲ್ಲದಕ್ಕೂ ಕೂಡ ಅಶ್ವಿನಿ ಗೌಡ ಅವರೇ ಕರೆಕ್ಟಾಗಿ ಕ್ಲಾರಿಟಿಯನ್ನು ಕೊಡಬೇಕು. ಅವ್ರು ಏನು ಬಯಸ್ತಾ ಇದ್ದಾರೆ, ತಾನು ವಿನ್ನರ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಸರಿ, ಆದರೆ ಒಂದು ಸಲ ತಾವು ಕುತ್ಕೊಂಡು ಮನೆ ಒಳಗಡೆ ಅವರು ಏನೆಲ್ಲ ಮಾಡಿದ್ದಾರೆ, ಯಾವ ರೀತಿಯಾಗಿ ಜಗಳ ಮಾಡಿದ್ದಾರೆ, ಯಾವ ರೀತಿಯಾಗಿ ಒಂದು ಪದ ಬಳಕೆಗಳನ್ನ ಮಾಡಿದ್ದಾರೆ ಅನ್ನೋದನ್ನು ಅವರೇ ಕುತ್ಕೊಂಡು ನೋಡಲಿ. ಆಗ ಅವರಿಗೆ ಅನಿಸುತ್ತೆ ತಾನು ವಿನ್ನರ್ ಆಗಬೇಕಿತ್ತ ಇಲ್ಲ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡು ಸೈಲೆಂಟಾಗಿ ಇರಬೇಕಾ ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಒಂದು ಕಮೆಂಟ್ಸ್ಗಳು ಕೂಡ ಪಾಸ್ ಆಗ್ತಾ ಇದೆ.